ಖತರ್ನಾಕ್ ಕ್ರಿಮಿ ರಾಣ ಪಾಕ್ ಪ್ರಜೆಯಲ್ಲ ಅಂತ ಪಾಕಿಸ್ತಾನ ನೌಟಂಕಿ ಶುರು ಮಾಡಿದೆ. ಪಾಕ್ ಸೇನೆಯಲ್ಲಿ ಸೇವೆ ಸಲ್ಲಿಸಿರುವಂತಹ ರಾಣ ಉಗ್ರ ಕೃತ್ಯಕ್ಕೆ ಕೈ ಹಾಕಿದ್ದಾನೆ. ಉಗ್ರ ಕ್ರಿಮಿಯನ್ನ ಹಿಡಿದು ತಂದ ಭಾರತಕ್ಕೆ ಇಸ್ರೇಲ್ ಕೂಡ ಧನ್ಯವಾದ ತಿಳಿಸಿದೆ. ಇದೆಲ್ಲವನ್ನು ನೋಡೋಣ ರಾಕ್ಷಸ ರಾಣ ನ್ಯೂಸ್ ಟಾಪ್ 9 ನಲ್ಲಿ. ಮುಂಬೈ ಉಗ್ರ ದಾಳಿ ಮಾಸ್ಟರ್ ಮೈಂಡ್ ತಹವೂರ್ ರಾಣನನ್ನ ಎನ್ಐಎ ಬೇಟೆಯಾಡಿದೆ. ಮೂಲತಃ ಪಾಕಿಸ್ತಾನ ಮೂಲದವನಾದ ರಕ್ಕಸ ಉಗ್ರರು ಎಂಟ್ರಿ ಕೊಡೋದಕ್ಕೆ ಸಹಾಯ ಮಾಡಿದ್ದೇ ಬೆಚ್ಚಿ ಬೀಳಿಸುವಂತಿದೆ. ಕ್ರಿಮಿ ರಾಣ ಅಂದರಾಗುತ್ತಿದ್ದಂತೆ ಪಾಕಿಸ್ತಾನ ನೌಟಂಕಿ ಶುರು ಮಾಡಿದೆ. ತಹವೂರ್ ಪಾಕ್ ಪ್ರಜೆಯಲ್ಲ, ಕೆನಡಾ ಪೌರತ್ವವನ್ನ ಪಡೆದಿದ್ದಾರೆ. 20 ವರ್ಷಗಳಿಂದ ಪಾಕ್ ಪೌರತ್ವ ದಾಖಲೆ ನವೀಕರಿಸಿಲ್ಲ ಅಂತ ಪಾಕ್ ವಿದೇಶಾಂಗ ಸಚಿವಾಲಯ ಹೇಳುತ್ತಿದೆ. ಪಾಕಿಸ್ತಾನ ಮೂಲದವನಾಗಿರೋ ರಾಣ ಅಂತಿಂತ ಕ್ರಿಮಿಯಲ್ಲ. ಪಾಪಿ ತಹವೂರ್ ರಾಣ ಕಾಲೇಜು ಶಿಕ್ಷಣದ ಬಳಿಕ ಪಾಕಿಸ್ತಾನದ ಸೇನೆಯಲ್ಲಿ ಸೇವೆಗೆ ಸೇರಿಕೊಂಡಿದ್ದ. 1997ರಲ್ಲಿ ಪಾಕ್ ಸೇನೆ ಮೇಜರ್ ಆಗಿ ನಿವೃತ್ತಿ ಹೊಂದಿದ್ದ. ನಿವೃತ್ತಿಯ ಬಳಿಕ ಕೆನಡಾಗೆ ವಲಸೆ ಹೋಗಿ ಪೌರತ್ವ ಪಡೆದು ನೆಲೆಸಿದ್ದ. ಬಳಿಕ ಅಮೆರಿಕದ ಚಿಕಾಗೋಗೆ ವಲಸೆ ಬಂದು ವಾಸವಾಗಿದ್ದ. ವೀಸಾ ಏಜೆನ್ಸಿ ಮತ್ತು ಹಲಾಲ್ ಕಸಾಯಿಖಾನೆಯನ್ನ ಚಿಕಾಗೋದಲ್ಲಿ ಆರಂಭಿಸಿದ್ದ. 2008ರಲ್ಲಿ ದುಬೈನಿಂದ ಭಾರತಕ್ಕೆ ಬಂದು ರಾಣ ಖತರ್ನಾಕ್ ಸ್ಕೆಚ್ ಹಾಕಿದ್ದ. 2008ರ ನವೆಂಬರ್ ಮುಂಬೈ ಹೋಟೆಲ್ನಲ್ಲಿ ವಾಸ್ತವ್ಯ ಹೂಡಿದ್ದ. ಉಗ್ರರು ಇದ್ದ ಹೋಟೆಲ್ ಮತ್ತು ಲಾಜಿಸ್ಟಿಕ್ ವ್ಯವಸ್ಥೆ ಪರಿಶೀಲನೆ ಮಾಡಿಕೊಂಡು ಹೋಗಿದ್ದಾನೆ. ರಾಣ ದುಬೈಗೆ ತೆರಳಿದ್ದ 5 ದಿನದಲ್ಲಿ ಉಗ್ರರಿಂದ ಡೆಡ್ಲಿ ದಾಳಿ ಮಾಡಿ ಅಟ್ಟಹಾಸ ಮೆರೆದಿದ್ರು. 26/11 ಮುಂಬೈ ಉಗ್ರ ದಾಳಿ ಹಿಂದೆ ರಾಣ ಕೈವಾಡ ಇರೋದು ಬಯಲಾಗಿದೆ. ಅಮೆರಿಕದಿಂದ ಉಗ್ರ ತಹವೂರ್ ರಾಣನನ್ನ ಎನ್ಐಎ ಕರೆತಂದಿದೆ. ಉಗ್ರನನ್ನ ಕರೆತಂದಿದ್ದಕ್ಕೆ ಭಾರತಕ್ಕೆ ಇಸ್ರೇಲ್ ಧನ್ಯವಾದ ತಿಳಿಸಿದೆ. ಮೋಸ್ಟ್ ವಾಂಟೆಡ್ ಉಗ್ರ ತಹವೂರ್ನನ್ನ ಕರೆತಂದಿದ್ದಕ್ಕೆ ಧನ್ಯವಾದ ಅಂತ ಹೇಳಿದೆ. ಉಗ್ರರ ವಿರುದ್ಧ ಹೋರಾಟಕ್ಕೆ ಭಾರತಕ್ಕೆ ಮತ್ತಷ್ಟು ಶಕ್ತಿ ಸಿಕ್ಕಂತಾಗಿದೆ.